ಹಲೋ ನಮಸ್ತೆ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಈ ಯೋಗವು ದೇಹ ಮತ್ತು ಮನಸ್ಸಿಗೆ ಆರೋಗ್ಯ, ಶಾಂತಿ, ಸಂತೋಷವನ್ನು ನೀಡುತ್ತೆ. ಪ್ರತಿದಿನ ಸ್ವಲ್ಪ ಸಮಯ ಯೋಗಾಭ್ಯಾಸ ಮಾಡೋದ್ರಿಂದ ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನು ಕಾಣಬಹುದು ಅಂತ ದೊಡ್ಡವರು ಹೇಳಿದ್ದಾರೆ. ಇದನ್ನು ನಾನು ಒಂದು ಪುಟ್ಟ ಕಥೆಯ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ. ಒಂದು ಹಳ್ಳಿಲಿ ಶಶಿ ಅಂತ ಒಬ್ಬ ಯುವಕ ಇರ್ತಾನೆ. ಅವನು ಯಾವಾಗಲೂ ಮೊಬೈಲು, ಕೆಲಸದ ಒತ್ತಡ ಮತ್ತು ತುಂಬ ಚಿಂತೆಯಿಂದ ಬಳಲ್ತಾ ಇರ್ತಾನೆ. ಸರಿಯಾಗಿ ನಿದ್ರೆನೇ ಬರಲ್ಲ, ಕೋಪ ಜಾಸ್ತಿ ಬರ್ತಾ ಇರುತ್ತೆ, ಮನಸ್ಸಿಗೆ ಯಾವಾಗಲೂ ಅಶಾಂತಿಯಿಂದ ಕೂಡಿರುತ್ತೆ. ಒಂದಿನ ಅವರಜ್ಜಿ ಅವರಿಗೆ ಸಲಹೆ ಕೊಡ್ತಾರೆ. ಏನಂತ ಅಂದರೆ, ಮೊಮ್ಮಗನೇ, ಪ್ರತಿದಿನ ಸ್ವಲ್ಪ ಸಮಯ ಯೋಗ ಧ್ಯಾನ ಮಾಡು, ದೇಹಕ್ಕೆ ಮತ್ತು ಮನಸ್ಸಿಗೆ ಶಾಂತಿ ಸಿಗತ್ತೆ ಅಂತ. ಮೊದಲು ಶಶಿ ಈ ವಿಷಯವನ್ನು ಗಂಭೀರವಾಗಿ ತಗೊಂಡಿರಲ್ಲ. ಆದರೆ ಅಜ್ಜಿಯವರ ಮಾತಿಗೆ ಬೆಲೆ ಕೊಡಬೇಕು ಅಂತ ಪ್ರತಿದಿನ ಬೆಳಿಗ್ಗೆ ಕೇವಲ 20 ನಿಮಿಷ ಯೋಗಾಭ್ಯಾಸವನ್ನು ಆರಂಭಿಸ್ತಾರೆ. ಕೆಲವು ದಿನಗಳ ನಂತರ ಅವರ ಜೀವನದಲ್ಲಿ ದೊಡ್ಡ ಬದಲಾವಣೆ ಕಂಡು ಬರುತ್ತೆ. ಅವರಿಗೆ ಒಂದೊಳ್ಳೆ ನಿದ್ರೆ ಬರ್ತಾ ಇರತ್ತೆ, ಮನಸ್ಸು ಶಾಂತವಾಗತೊಡಗುತ್ತೆ, ಕೋಪ ಕಡಿಮೆ ಆಗತ್ತೆ, ಕೆಲಸದಲ್ಲಿ ಏಕಾಗ್ರತೆ ಹೆಚ್ಚತ್ತೆ. ಅವತ್ತಿನಿಂದ ಅವರು ತನ್ನ ಸ್ನೇಹಿತರಿಗೂ ಮತ್ತು ಅವರ ಕುಟುಂಬದವರಿಗೂ ಯೋಗದ ಮಹತ್ವವನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ. ಈ ಯೋಗವು ಕೇವಲ ವ್ಯಾಯಾಮವಲ್ಲ, ಅದು ಆರೋಗ್ಯಕರ ಮತ್ತು ಸಂತೋಷಕರ ಜೀವನದ ದಾರಿ. ಈ ಅಂತಾರಾಷ್ಟ್ರೀಯ ಯೋಗ ದಿನದಂದು ನಾವೆಲ್ಲರೂ ಪ್ರತಿದಿನ ಸ್ವಲ್ಪ ಸಮಯ ಯೋಗಕ್ಕೆ ಮೀಸಲಿಡೋಣ. ಯೋಗವನ್ನು ನಾವು ನಮ್ಮ ಜೀವನದ ಒಂದು ಭಾಗವನ್ನಾಗಿ ಮಾಡ್ಕೋಬೇಕು. ಯಾಕಂದರೆ ಆರೋಗ್ಯಕರ ಮತ್ತು ಸಂತೋಷದ ಬದುಕನ್ನು ಕಟ್ಕೋಬೇಕಾದ್ರೆ ನಾವು ಯೋಗ ಧ್ಯಾನ ಮಾಡಿ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಂಡು ಜೀವನವನ್ನು ಸಾಗಿಸೋದ್ರಿಂದ ನಮ್ಮ ಜೀವನದಲ್ಲಿ ಯಾವುದೇ ಗೊಂದಲಗಳು ಕಡಿಮೆ ಅಂತಲೇ ಹೇಳಬಹುದು. ಈ ಯೋಗ ದೇಹವನ್ನು ಬಲಪಡಿಸಿದ್ರೆ ಧ್ಯಾನ ಮನಸ್ಸಿಗೆ ಶಾಂತಿ ನೀಡುತ್ತೆ ಮತ್ತು ಜೀವನಕ್ಕೆ ಹೊಸ ಶಕ್ತಿ, ಹೊಸ ಚೈತನ್ಯವನ್ನು ತುಂಬತ್ತೆ ಅಂತಲೇ ಹೇಳ್ಬೋದು. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು.